ಒಂದು ವಾರದ ಹಿಂದೆ ಹೀಗೆ ಆರೋಗ್ಯ ಸಮಸ್ಯೆ ಸ್ವಲ್ಪ ಹೆಚ್ಚಾಯಿತು. ಬಟ್ ಅದು ಇಷ್ಟು ಸೀರಿಯಸ್ ಆಗಬಹುದು ಅನ್ನೋ ಹಂತಕ್ಕೆ ನಾವು ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದೀವಿ. 1 ವೀಕ್ ಬ್ಯಾಕ್ ಆರೋಗ್ಯದಲ್ಲಿ ಏರುಪೇರಾಗಿದ್ದು ಕಂಡು ಬರುತ್ತೆ. ತಕ್ಷಣ ನಾವು ಯಾವುದೇ ತಡ ಮಾಡಲಿಲ್ಲ. ಅವ್ರಿಗೆ ಎದೆ ನೋವು ಕಾಣಿಸ್ಕೊಂಡಿದ್ರಿಂದ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ವಿ. ಸಹಜವಾಗಿ ಆಗಾಗ ಅವ್ರಿಗೆ ಈ ರೀತಿ ಆರೋಗ್ಯದಲ್ಲಿ ಏರುಪೇರಾಗುವಂಥ ಸಮಸ್ಯೆ ಇರ್ತಾ ಇತ್ತು. ಅದು ಅವರ ವಯಸ್ಸಿನ ಕಾರಣಕ್ಕಾಗಿ. ಆದರೆ ಈ ಬಾರಿ ಕರ್ಕೊಂಡು ಬಂದಾಗ ಇದು ಇಷ್ಟು ಸೀರಿಯಸ್ ಆಗುತ್ತೆ ಅನ್ನುವಂಥದ್ರ ನಿರೀಕ್ಷೆ ನಾವು ಇಟ್ಕೊಂಡಿರಲಿಲ್ಲ. ಏನೋ ಚಿಕ್ಕ ಪುಟ್ಟ ಆರೋಗ್ಯ ಸಮಸ್ಯೆ ಇರಬಹುದು, ಸರಿಪಡಿಸ್ಕೊಂಡು ಮತ್ತೆ ಮನೆಗೆ ಕರ್ಕೊಂಡು ಹೋಗೋಣ ಅನ್ನುವಂಥ ನಿರೀಕ್ಷೆಯಲ್ಲಿದ್ವಿ. ಆದರೆ ಇದು ಸಿಚುವೇಶನ್ ಬಹಳ ಸೀರಿಯಸ್ ಆಗುತ್ತೆ. ಇವತ್ತು ಬೆಳಗ್ಗೆ 9:30 ಸುಮಾರಿಗೆ ನಮ್ಮ ತಂದೆಯವರು ಕೊನೆಯುಸಿರೆಳೆದಿದ್ದಾರೆ ಅನ್ನುವಂಥದ್ದನ್ನು ಅವರ ಪುತ್ರ ರೋಹಿತ್ ಮಾಹಿತಿ ಹಂಚಿಕೊಳ್ತಾ ಇದ್ರು. ಮಧ್ಯಾಹ್ನ 1:30 ಸುಮಾರಿಗೆ ಮಹಾಲಕ್ಷ್ಮಿ ಲೇಔಟ್ನ ಅವರ ಮನೆಗೆ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗುತ್ತೆ. ನಾಳೆ ಬೆಳಗ್ಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕಾಗಿ ವ್ಯವಸ್ಥೆಯನ್ನು ಕಲ್ಪಿಸಲಾಗುತ್ತೆ ಅಂತ ಕೂಡ ಹೇಳಿದ್ದಾರೆ. ನಾಳೆ ಮಧ್ಯಾಹ್ನ ಚಾಮರಾಜಪೇಟೆಯ TR ಮಿಲ್ನಲ್ಲಿ ಅಂತಿಮ ಸಂಸ್ಕಾರಕ್ಕೆ ಅಂತ ಹೇಳಿ ವ್ಯವಸ್ಥೆಗಳನ್ನು ಮತ್ತೊಂದು ಕಡೆ ಮಾಡ್ಕೊಳ್ತಾ ಇದ್ದಾರೆ. ಸರಿಗಮ ವಿಜಯ್ ಅವರು 250ಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿದ್ರು. ಅದರಲ್ಲೂ ಟೈಗರ್ ಪ್ರಭಾಕರ್ ಅವರ ನಟನೆಯ ಸಿನಿಮಾಗಳು ಅಂದರೆ ಆ ಸಿನಿಮಾದಲ್ಲಿ ಸರಿಗಮ ವಿಜಯ್ ಇರಲೇಬೇಕು ಅನ್ನೋ ಹಾಗೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್. ಸರಿಗಮ ವಿಜಯ್ ಅವರ ಪಾರ್ಥಿವ ಶರೀರವನ್ನ ಅವರ ನಿವಾಸಕ್ಕೆ ಕೊಂಡೊಯ್ಯೋದು ಮತ್ತು ಮುಂದಿನ ವ್ಯವಸ್ಥೆಗಳಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ತಿಳಿದು ಬರ್ತಾ ಇದೆ ಕುಟುಂಬಸ್ಥರಿಂದ? ಖಂಡಿತ ವಿಜಯ್, ಇವತ್ತು ಬೆಳಿಗ್ಗೆ 9:30 ಸುಮಾರಿಗೆ ಅವರು ದೈವಾಧೀನರಾಗಿರುವಂಥದ್ದು. ಈ ಒಂದು ವಿಚಾರವನ್ನು ತಿಳಿದಂತ ಆತ್ಮೀಯ ಗೆಳೆಯರು ಮತ್ತೆ ಒಂದಷ್ಟು ಸಂಬಂಧಿಕರು ಈಗ ಹಾಸ್ಪಿಟಲ್ ಕಡೆಗೆ ಬಂದಿದ್ದಾರೆ ಅವರನ್ನ ನೋಡ್ಕೊಂಡು ಹೋಗೋದಕ್ಕೆ. ಯಾಕಂದ್ರೆ 2-3 ದಿನದಿಂದ ಅವರು ಒಂದು ವಿದೇಶರು ಆಗಿದ್ದಾರೆ ಅನ್ನೋ ಒಂದು ಸುದ್ದಿ ಎಲ್ಲೆಡೆ ಹಬ್ಬಿತ್ತು. ಬಟ್ ಅವರು ಇನ್ನೂ ಆರೋಗ್ಯ ಸ್ಥಿತಿ ಇನ್ನೂ ಗಂಭೀರವಾಗಿತ್ತು. ಬಟ್ ಅಲ್ಲಿ ಸುಳ್ಳು ಸುದ್ದಿ ಆಗಿದ್ರಿಂದ ನಿನ್ನೆಯಿಂದಲೂ ಒಂದಷ್ಟು ಜನರಿಗೆ ಆತಂಕ ಆಗಿತ್ತು. ಆನಂತರದಲ್ಲಿ ಅವರು ವಿದೇಶರಾಗಿದ್ದಾರೆ ಅಂತ ನಿನ್ನೆಯಿಂದಲೂ ಒಂದಷ್ಟು ಜನ ಬಂದಿದ್ರು. ಬಟ್ ಇವತ್ತು ಬೆಳಿಗ್ಗೆ ಇದು ದೈವಾಧೀನರಾದಂಥ ಕಾರಣದಿಂದ ಇವತ್ತು ಸಾಕಷ್ಟು ಜನ ಅವರನ್ನು ಹುಡ್ಕೊಂಡು ಇಲ್ಲಿಗೆ ಹಾಸ್ಪಿಟಲ್ ಕಡೆ ಬರ್ತಾರಂಥದ್ದು. ಈಗಷ್ಟೇ ಆ ಫಿಲ್ಮ್ ಚೇಂಬರ್ ಅಧ್ಯಕ್ಷರಾಗ್ಲಿ ಮತ್ತೆ ಒಂದಷ್ಟು ಕಲಾವಿದರಾಗ್ಲಿ ಅವರನ್ನ ದರ್ಶನ ಪಡ್ಕೊಳ್ಳೋಕೆ ಅಂತಾನೆ ಬರ್ತಿದ್ದಾರೆ. ಈಗ ಹೆಚ್ಚಿನ ವಿವರ ಇರೋದಾದ್ರೆ ಮುಂದಿನ ಅಂತಿಮ ದರ್ಶನಕ್ಕೆ ಇವತ್ತು 1:30 ಸುಮಾರಿಗೆ ಇಲ್ಲಿಂದ ಅವರನ್ನ ನಿವಾಸಕ್ಕೆ ಅಂದ್ರೆ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಇರುವಂತಹ ಸ್ವಗೃಹಕ್ಕೆ ಕೊಂಡೊಯ್ಯಲಾಗುತ್ತೆ. ಆ ನಂತರದಲ್ಲಿ ಈಗ ಫಿಲ್ಮ್ ಚೇಂಬರ್ ಅಧ್ಯಕ್ಷರ ಕೊಟ್ಟಂತ ಮಾಹಿತಿ ಪ್ರಕಾರ ನಾಳೆ ಬೆಳಿಗ್ಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅವರ ಅಂತಿಮ ದರ್ಶನಕ್ಕಾಗಿ ಎಲ್ಲ ರೀತಿಯ ಏರ್ಪಾಡನ್ನ ಮಾಡಲಾಗ್ತದೆ. ಆ ನಂತರದಲ್ಲಿ ಮಧ್ಯಾಹ್ನದ ಸುಮಾರಿಗೆ ಚಾಮರಾಜಪೇಟೆಯ TR ಮಿಲ್ ಏನಿದೆ ಅಲ್ಲಿ ಒಂದು ಅಂತ್ಯ ಸಂಸ್ಕಾರವನ್ನು ಮಾಡುವಂತ ಎಲ್ಲ ಸಿದ್ಧತೆ ನಾವು ಮಾಡ್ಕೊಳ್ಳಾಗ್ತಿದೆ. ವಿಜಯ್, ಲೋಕೇಶ್, ನೀವು ಅವರ ಪುತ್ರನನ್ನ ಕೂಡ ಮಾತನಾಡಿಸ್ತಾ ಇದ್ರಿ. ಅನಿರೀಕ್ಷಿತ ಇಷ್ಟೊಂದು ಸೀರಿಯಸ್ ಆಗಬಹುದು ಅಂದ್ಕೊಂಡಿರ್ಲಿಲ್ಲ ಅಂತಿದ್ರು. ಏನ್ ಹೇಳಿದ್ರು ಅವ್ರ ತಂದೆಯ ಆರೋಗ್ಯ ಪರಿಸ್ಥಿತಿ ಮತ್ತು ಈ ಬೆಳವಣಿಗೆಗಳ ಬಗ್ಗೆ? ಖಂಡಿತ ವಿಜಯ್, ಯಾಕಂದ್ರೆ ಇತ್ತೀಚೆಗಷ್ಟೇ ಫಿಲ್ಮ್ ಚೇಂಬರ್ ಚುನಾವಣೆ ಆಗಿತ್ತು. ಆ ಸಂದರ್ಭದಲ್ಲೂ ಕೂಡ ವಿಜಯ್ ಅವರು ತಮ್ಮ ಅಕ್ಕನ ಅಂದ್ರೆ ಓಟನ್ನು ಹಾಕುವುದಕ್ಕಾಗಿ ಅಲ್ಲಿಗೆ ಆಗಮಿಸಿದ್ರು. ಆ ಸಂದರ್ಭದಲ್ಲಿ ಸಾಕಷ್ಟು ಲವಕೇಂದ್ರನೇ ಇದ್ರು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಲ್ಲಿದ್ದಂತ ಒಂದಷ್ಟು ಹಿರಿಯ ನಟರನ್ನಾಗ್ಲಿ ಅಥವಾ ಒಂದಷ್ಟು ಆತ್ಮೀಯರನ್ನಾಗಿ ತುಂಬಾ ಖುಷಿಯಿಂದ ಮಾತನಾಡ್ತಾ ಇದ್ರು. ಮತ್ತೆ ಆರೋಗ್ಯವಾಗಿ ಇರೋದಾಗಿ ಕೂಡ ಹೇಳ್ಕೊಂಡಿದ್ರು. ಒಂದಷ್ಟು ಮಾಧ್ಯಮ ಮಿತ್ರರಿಗೂ ಕೂಡ ತಮ್ಮ ಆರೋಗ್ಯದ ಬಗ್ಗೆ ಒಂದಷ್ಟು ಅಪ್ಡೇಟ್ ಅನ್ನ ಕೊಟ್ಟಿದ್ರು. ಇನ್ನೂ ಒಂದಷ್ಟು ಕನಸುಗಳನ್ನ, ಯಾಕಂದ್ರೆ ಅವರು ಒಂದಷ್ಟು ರಂಗಕರ್ಮಿಯಾಗಿ ಸಾಕಷ್ಟು ಸವಾಲುಗಳನ್ನ ಎದುರಿಸಿದ್ರು. ಮತ್ತೆ ಅದೇ ರೀತಿ ಒಂದಷ್ಟು, ಯಾಕಂದ್ರೆ ಒಂದು ನಾಟಕವನ್ನ 1000ಕ್ಕೂ ಹೆಚ್ಚು ಬಾರಿ ಒಂದು ಪ್ರದರ್ಶನ ಮಾಡೋದು ಒಂದು ತಮಾಷೆಯ ಮಾತಲ್ಲ. ಆ ಒಂದು ವಿಚಾರದಲ್ಲಿ ತಮ್ಮ ಕನಸಿನಂತೆ ಮುಂದೆಯೂ ಕೂಡ ರಂಗಕರ್ಮಿಗಳಿಗೆ ಅಥವಾ ರಂಗಭೂಮಿಗೆ ಬರಬೇಕು ಅಂತ ಅನ್ಕೊಂಡಿರೋ ಒಂದಷ್ಟು ಯುವ ಪ್ರತಿಭೆಗಳಿಗೆ ಒಂದಷ್ಟು ವೇದಿಕೆಯನ್ನ ಸೃಷ್ಟಿ ಮಾಡಬೇಕು ಅಂತ ಮಾತನಾಡಿದ್ರು. ಅದೇ ರೀತಿ ಅಲ್ಲೂ ಆ ಸಂದರ್ಭದಲ್ಲೂ ಕೂಡ ಯಾವುದೇ ರೀತಿ ಆರೋಗ್ಯ ಪರಿಸ್ಥಿತಿಗೆ ಗಂಭೀರವಾಗಿರಲಿಲ್ಲ ಅಥವಾ ಯಾವುದೇ ರೀತಿ ಆ ತೊಂದರೆ ಕೂಡ ಸಮಸ್ಯೆ ಕೂಡ ಇರಲಿಲ್ಲ. ಇತ್ತೀಚೆಗೆ 1 ವಾರದ ಹಿಂದೆ ಅಷ್ಟೇ ಅವರಿಗೆ ಮನೆಯಲ್ಲಿದ್ದಾಗ ಒಂದಷ್ಟು ಎದೆ ನೋವು ಕಾಣಿಸ್ಕೊಂಡಿರುತ್ತೆ. ಆ ಸಂದರ್ಭದಲ್ಲಿ ಅವರ ಮಗ ರೋಹಿತ್ ಅವರನ್ನ ಆಸ್ಪತ್ರೆಗೆ ದಾಖಲಾಗಿರ್ತಾರೆ. ಆ ಸಂದರ್ಭದಲ್ಲಿ ಸಣ್ಣ ಪುಟ್ಟದಾಗಿ ಯಾವುದೇ ರೀತಿಯ ಇರಬಹುದು ಅಂತ ತಿಳ್ಕೊಂಡಿದ್ರು. ಅದು ಈ ರೀತಿಯ ಗಂಭೀರವಾಗಿ ತಿರುಗಿಕೊಳ್ಳುತ್ತೆ ಅಂತ ಯಾರು ಕೂಡ ಅನ್ಕೊಂಡಿರಲಿಲ್ಲ. ಇನ್ನು ಖುದ್ದಾಗಿ ರೋಹಿತ್ ಕೂಡ ಅದನ್ನ ಹೇಳ್ಕೊಂಡ್ರೆ, ಯಾಕಂದ್ರೆ ಸಣ್ಣ ಪುಟ್ಟದಾಗಿ ಆಗಿಂದಾಗೆ ಒಂದಷ್ಟು ಬಾರಿ ಕೋಲ್ಡ್ ಕಾಣಿಸ್ಕೊತಿತ್ತು. ಆ ವಿಚಾರವಾಗಿ ನಾವು ಆಗಿಂದಾಗೆ ರೆಗ್ಯುಲರ್ ಚೆಕಪ್ ಮಾಡಿಸೋದು ಅಷ್ಟೇ. ಅದು ಬಿಟ್ಟರೆ ಯಾವುದೇ ರೀತಿಯ ತೊಂದರೆಗಳಂತೂ ದೊಡ್ಡ ತೊಂದರೆಗಳು ಯಾವತ್ತೂ ಆಗಿರಲಿಲ್ಲ. ಬಟ್ ಈ ಇತ್ತೀಚೆಗೆ ಅಂದ್ರೆ 4-5 ದಿವಸದ ಇದ್ದಕ್ಕಿದ್ದಂತೆ ಎದೆ ನೋವು ಕಾಣಿಸ್ಕೊಂಡು ಆ ನಂತರದಲ್ಲಿ ಮಲ್ಟಿ ಆರ್ಗನ್ ಫೇಲ್ಯೂರ್ ಆಗೋ ತನಕ ಹೋಗುತ್ತೆ ಅಂತ ನಾವು ಕೂಡ ಅನ್ಕೊಂಡಿರಲಿಲ್ಲ. ಅದು ಗಂಭೀರವಾಗಿ, ಯಾಕಂದ್ರೆ 76 ಆದ್ರೂ ಕೂಡ ಅವರು ಚಟುವಟಿಕೆ ಅಷ್ಟೊಂದು ಆ ರೀತಿ ಇರಲಿಲ್ಲ. 76 ಆಗಿದೆ ಅನ್ನೋ ಮಟ್ಟಿಗೆ ಅಷ್ಟೊಂದು ಲವಲವಿಕೆಂದ್ರ ಇದ್ರು ಕೂಡ ಎಲ್ಲ ಇಡೀ ಮನೆಯನ್ನ ನಡ್ಸ್ಕೊಂಡು ಹೋಗ್ತಾ ಇದ್ರು ಅಂತ ಹೇಳ್ಕೊಂಡ್ರು. ಅನಂತರದಲ್ಲಿ ಈಗ ಕುಟುಂಬದಸ್ಥರು ಕೂಡ ಬಹಳ ನೋವಲ್ಲಿದ್ದಾರೆ. ಯಾಕಂದ್ರೆ ಬೆಳಿಗ್ಗೆ ಒಂದಷ್ಟು ವಿಡಿಯೋ ನೋಡ್ತಾ ಇದ್ವಿ, ಎಲ್ಲರೂ ಕೂಡ ಗಾಬರಿ ಆಗಿದ್ರು ಆ ಒಂದು ಸಂದರ್ಭದಲ್ಲಿ ಅಂತಾನೆ ಹೇಳ್ಬೋದು. ವಿಜಯ್, ನಿಜ ಲೋಕೇಶ್, ಜೊತೆಗೆ ಈ ವಯಸ್ಸಲ್ಲೂ ಕೂಡ ಅವರು ರಂಗಭೂಮಿ, ಚಿತ್ರರಂಗ, ಕಿರುತೆರೆ ಅಂತ ಹೇಳಿ ಆದಷ್ಟು ಸಕ್ರಿಯವಾಗಿರೋ ಪ್ರಯತ್ನ ಮಾಡ್ತಾ ಇದ್ರು ಅಂತ ಅನ್ಸುತ್ತೆ ಅಲ್ವಾ ಅವರ ಕೊನೆ ದಿನಗಳವರೆಗೂ ಕೂಡ?
ನಿಜ ವಿಜಯ್, ಯಾಕಂದ್ರೆ 290ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವಂತದ್ದು, ಮತ್ತೆ 80ಕ್ಕೂ ಹೆಚ್ಚು ಸಿನಿಮಾಗಳಿಗೆ ಸಹಾಯಕ ನಿರ್ದೇಶನಕಾರ. ಯಾಕಂದ್ರೆ ಅವರ ಬರವಣಿಗೆಯಲ್ಲೂ ಕೂಡ ಸಾಕಷ್ಟು ಚಾಕಚಕ್ಯತೆ ಇದ್ದಂತ ವ್ಯಕ್ತಿ. ಯಾಕಂದ್ರೆ ಟೈಗರ್ ಪ್ರಭಾಕರ್ ಅವ್ರ ಜೊತೆ ತುಂಬಾ ಅವಿನಾಭಾವ ಸಂಬಂಧವನ್ನು ಇಟ್ಕೊಂಡ್ರು. ಅವ್ರ ಜೊತೆ ಸುಮಾರು 8 ರಿಂದ 9 ಸಿನಿಮಾಗಳು ಒಟ್ಟಿಗೆ ನಟಿಸಿದ್ದಾರೆ. ಯಾಕಂದ್ರೆ ಅವರು ನಟ ಅನ್ನೋಕ್ಕಿಂತ ಹೆಚ್ಚಾಗಿ ಅವರಲ್ಲಿ ಒಂದು ಸೂಕ್ಷ್ಮ ಗ್ರಹಿಕೆ ಇತ್ತು. ಯಾಕಂದ್ರೆ ಒಂದು ನಾಟಕಗಳ ಮೂಲಕ ಒಂದಷ್ಟು ಸಮಾಜದಲ್ಲಿ ಒಂದಷ್ಟು ಬೆಳವಣಿಗೆಗಳನ್ನು, ಒಳ್ಳೆಯ ಬೆಳವಣಿಗೆಯನ್ನು ತರುವಂತ ಎಲ್ಲಾ ರೀತಿಯ ಒಂದು ಕೌಶಲ್ಯ ಅವರಲ್ಲಿ ಇತ್ತು. ಇದೇ ಕಾರಣಕ್ಕಿಂತ ಅವರ ಪ್ರತಿಭೆಯನ್ನು ಗುರುತಿಸಿದಂತ ಪ್ರಭಾಕರ್ ಅವರು ಅವರಿಗೆ ಹೆಚ್ಚಿನ ಸಂಖ್ಯೆಗಳಲ್ಲಿ ಸಿನಿಮಾಗಳಾಗಲಿ ಅಥವಾ ನಾಟಕಗಳಿಗೆ ಯಾವ ರೀತಿಯ ಒಂದು ಅವಕಾಶ ಬೇಕು ಅದೆಲ್ಲವೂ ಮಾಡಿಕೊಟ್ಟಿದ್ರು. ಸೊ ಆ ಒಂದು ವಿಚಾರದಲ್ಲಿ ಇಬ್ರು ಕೂಡ ತುಂಬಾ ಆತ್ಮೀಯ ಗೆಳೆಯರಾಗಿದ್ರು. ಸೊ ಅವರ ಕಷ್ಟ ಸುಖಗಳು ಕೂಡ ಒಟ್ಟಿಗೆ ಭಾಗಿಯಾಗ್ತಿದ್ರು. ಇನ್ನು ಬೇರೆ ವಿಚಾರದಲ್ಲಿ ಹೇಳಬೇಕಾದ್ರೆ ರಂಗಭೂಮಿ ಅಂತ ಬಂದಾಗ ಸಾಕಷ್ಟು ಚಾಲೆಂಜಸ್ ಕಡೆ. ಯಾಕಂದ್ರೆ 60 ಸಂದರ್ಭದಲ್ಲಿ ಇಲ್ಲಿ ತನಕ ಅವರು ಇಷ್ಟು ವರ್ಷಗಳ ಕಾಲ ಒಂದು ಕಲಾ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಅವಾಗಿಂದನೂ ಕೂಡ ರಂಗಭೂಮಿಯಲ್ಲಿ ಚಾಲೆಂಜಸ್ ಇತ್ತು. ಆ ಒಂದು ವಿಚಾರವಾಗಿ ಎಲ್ಲ ಒಂದು ವೇದಿಕೆಯನ್ನ ಮಾಡಿ ಸೃಷ್ಟಿಸಿ ಅವರ ಸರಿಸಮಾನರಾದಂತಹ ಒಂದಷ್ಟು ಸಮಾನ ಮನಸ್ಕರ ಎಲ್ಲ ಒಂದು ಕಲಾವಿದರನ್ನು ಒಟ್ಟುಗೂಡಿಸಿ ರಂಗಭೂಮಿಗೆ ಬೇಕಾದಂತ ದೊಡ್ಡ ಕೊಡುಗೆಯನ್ನ ನೀಡಿದ್ದಾರೆ ಅಂತ ಹೇಳ್ಬೋದು. ಅವರು ನಟಿಸಿದಂತ ಕೊನೆಯ ಸಿನಿಮಾ ಡಕೋಟಾ ಎಕ್ಸ್ಪ್ರೆಸ್, ಅದೇ ಅವರ ಕೊನೆಯ ಸಿನಿಮಾ. ಆ ನಂತರದಲ್ಲಿ ಯಾವುದೇ ಸಿನಿಮಾಗಳಲ್ಲಿ ಭಾಗಿಯಾಗಿಲ್ಲ. ಬಟ್ ರಂಗಭೂಮಿ ವಿಚಾರಕ್ಕೆ ಬರೋದಾದ್ರೆ ಸಕ್ರಿಯವಾಗಿ ಭಾಗಿಯಾಗ್ತಾರೆ. ಎಲ್ಲೇ ಕೂಡ ಬೆಂಗಳೂರಲ್ಲಿ ಎಲ್ಲೇ ಕೂಡ ನಾಟಕಗಳಾದ್ರೂ ಕೂಡ ಅಲ್ಲಿಗೆ ಭಾಗಿಯಾಗ್ತಿದ್ರು, ಅಥವಾ ಯಾವುದೇ ರೀತಿಯ ಒಂದು ಶೋಗಳಾಗ್ಲಿ ಅಥವಾ ಕಲೆಗೆ ಸಂಬಂಧಪಟ್ಟಂತ ವಿಚಾರಗಳಾಗ್ಲಿ ಎಲ್ಲವೂ ಕೂಡ ಭಾಗಿಯಾಗಿರ್ತದೆ. ಮತ್ತೆ ತಮ್ಮ ಏನಪ್ಪ ಅನುಭವದಲ್ಲಿ ಏನಿದೆ ಅದೆಲ್ಲವನ್ನೂ ದಾರಿ ಎರೀತದೆ. ಯಾಕಂದ್ರೆ ಜಿ ಒಂದು ವಾಹಿನಿಯಲ್ಲೂ ಕೂಡ ಬಂದಂತ ಕಾಮಿಡಿ ಒಂದಷ್ಟು ಶೋಸ್ಗಳಾಗಿ ಅಲ್ಲಿಗೂ ಕೂಡ ಅವರು ಜಡ್ಜ್ ಆಗಿ ಅವರು ಭಾಗಿಯಾಗಿದ್ರು. ಒಂದಷ್ಟು ಅವರ ಕಡೆಯಿಂದ ಅನುಭವದಲ್ಲಿ ಏನ್ ಬರ್ತಾ ಇದೆ, ಯಾಕಂತರ ಕಲಾವಿದರಿಗೆ ಯಾವ ರೀತಿ ಒಳ್ಳೇದಾಗಬೇಕು ಅದೆಲ್ಲವನ್ನೂ ಕೂಡ ಅವರು ದಾರಿ ಎರೆದರು ಅಂತ ಹೇಳ್ಬೋದು ವಿಜಯ್. ಈಗ ಅವರ ನಿವಾಸದ ಬಳಿಯೂ ಏನಾದ್ರೂ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಗಳಿದೆಯಾ, ಅಥವಾ ನಾಳೆ ರವೀಂದ್ರ ಕಲಾಕ್ಷೇತ್ರದಲ್ಲೇ ಸಂಪೂರ್ಣ ವ್ಯವಸ್ಥೆ ಮಾಡ್ಕೊಳ್ತಾರ? ಖಂಡಿತ ವಿಜಯ್, ಯಾಕಂದ್ರೆ ಅವರ ಕುಟುಂಬಸ್ಥರು ಒಂದಷ್ಟು ಜನ ಇರೋದ್ರಿಂದ, ಸಾಕಷ್ಟು ಹಬ್ಬಗಳಿಂದ ಬರೋ ಹಿನ್ನೆಲೆ ಇರೋದ್ರಿಂದ ಈಗ ಆಲ್ರೆಡಿ ಮನೆಯ ಮುಂದೆ ರೋಹಿತ್ ಅವರು ಅವರ ಕುಟುಂಬಸ್ಥರು ಎಲ್ಲಾ ರೀತಿಯ ವ್ಯವಸ್ಥೆನ ಮಾಡ್ಕೊಳ್ತಾ ಇದೆ. ಅಲ್ಲೂ ಕೂಡ ಅಂತಿಮ ದರ್ಶನದ ವ್ಯವಸ್ಥೆ ಇದೆ. ಆನಂತರದಲ್ಲಿ ಕಲಾವಿದರು ಅಂತ ಬಂದಾಗ ಸಾಕಷ್ಟು ಜನ ಗಣ್ಯರು ಬರೋ ಸಾಧ್ಯತೆ ಹೆಚ್ಚಿರುತ್ತೆ. ಈ ಕಾರಣದಿಂದ ರವೀಂದ್ರ ಕಲಾಕ್ಷೇತ್ರದಲ್ಲಿ ಎಲ್ಲಾ ರೀತಿಯ ವ್ಯವಸ್ಥೆನ ಪೊಲೀಸ್ ಬಿಗಿ ಬಂದೋಬಸ್ತ್ ಮಧ್ಯದಲ್ಲಿ ನಡೆಸೋಕೆ ಎಲ್ಲಾ ರೀತಿಯ ಪ್ಲಾನ್ಸ್ ಅನ್ನ ಮಾಡಲಾಗ್ತಿದೆ. ಈಗ ಫಿಲ್ಮ್ ಚೇಂಬರ್ ಅಧ್ಯಕ್ಷರಿಗೆ ಕೊಟ್ಟಂತ ಮಾಹಿತಿ ಪ್ರಕಾರ, ಯಾಕಂದ್ರೆ ರಾಜಕೀಯ ಗಣ್ಯರು ಕೂಡ ಮತ್ತೆ ಒಂದಷ್ಟು ಹಿರಿಯ ನಟ ನಟಿಯರು ಕೂಡ ನಾಳೆ ಬರುವಂತ ಸಾಧ್ಯತೆ ಈಗ ಇದೆ. ಹಾಗೆ ಕಾರಣಕ್ಕೆ ರಕ್ಷಣೆ ವಿಚಾರಕ್ಕೋಸ್ಕರ ನಾಳೆ ರವೀಂದ್ರ ಕಲಾಕ್ಷೇತ್ರ ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಈಗ ಸದ್ಯಕ್ಕೆ ಕುಟುಂಬಸ್ಥರು ಮತ್ತೆ ತುಂಬಾ ಆಪ್ತ ಬಳಗದಲ್ಲಿ ಇರುವಂತರು ಮಾತ್ರ ಇವಾಗ ಮನೆ ಹತ್ರ ಅಂತಿಮ ದರ್ಶನಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆ ಮಾಡಲಾಗ್ತಿದೆ ವಿಜಯ್. ಥ್ಯಾಂಕ್ ಯು ಲೋಕೇಶ್. ಕ್ರಿಯಾಶೀಲ ವ್ಯಕ್ತಿ, ಕ್ರಿಯಾಶೀಲವಾದಂಥ ವ್ಯಕ್ತಿತ್ವ, ರಂಗಭೂಮಿಯ ಕಡೆಗೆ ಅತಿ ಹೆಚ್ಚು ಒಲವು ಹೊಂದಿದ್ದಂಥವರು ಸರಿಗಮ ವಿಜಿ. ಸಿನಿಮಾಗಳಲ್ಲಿ ನಟಿಸ್ತಾ ಇದ್ರು, ಬರವಣಿಗೆ ಕೂಡ ಅದ್ಭುತವಾಗಿತ್ತು, ಬಹಳ ಸೂಕ್ಷ್ಮ ಸಂವೇದನೆ ಉಳ್ಳಂತಹ ವ್ಯಕ್ತಿಯಾಗಿದ್ರು ಅಂತ ಅವರೊಟ್ಟಿಗೆ ಉತ್ತಮ ಒಡನಾಟ ಇಟ್ಕೊಂಡವರು ನ್ಯೂಸ್ ಫಸ್ಟ್ ಜೊತೆ ಮಾತನಾಡುವಾಗ ಹೇಳ್ತಾ ಇದ್ರು. ಜನರನ್ನ ಬಹಳ ಬೇಗ ಗ್ರಹಿಸ್ತಾ ಇದ್ರು, ಹಾಗಾಗಿ ಅವರು ಬರವಣಿಗೆಯಲ್ಲೂ ಕೂಡ ಬಹಳ ಅದ್ಭುತವಾಗಿದ್ರು. ಇದೇ ಕಾರಣಕ್ಕಾಗಿ ಕೇವಲ ನಟನೆ ಅಂತ ಮಾತ್ರ, ಹಾಸ್ಯ ಕಲಾವಿದ ಮಾತ್ರ ಅಂತ ಸೀಮಿತ ಆಗದೆ 75ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಸಹಾಯಕ ನಿರ್ದೇಶಕನಾಗಿ, ಬರಹಗಾರನಾಗಿ, ಡೈಲಾಗ್ ರೈಟರ್ ಆಗಿ ಅವರು ಕೆಲಸ ಮಾಡೋದಕ್ಕೆ ಸಾಧ್ಯ ಆಯಿತು ಅಂತ. ಇತ್ತೀಚೆಗೂ ಕೂಡ ಅವರು ರಂಗಭೂಮಿಯ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ, ವೇದಿಕೆ ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಳ್ತಾ ಇದ್ರು. ಬಟ್ ಸಿನಿಮಾಗಳಲ್ಲಿ ನಟಿಸೋದನ್ನು ನಿಲ್ಲಿಸಿದ್ರು. ಡಕೋಟಾ ಎಕ್ಸ್ಪ್ರೆಸ್ ಅವರ ನಟನೆಯ ಕೊನೆ ಸಿನಿಮಾ. ಅದಾದ ಮೇಲೆ ಅವರು ಬೆಳ್ಳಿ ಪರದೆಯಲ್ಲಿ ಕಾಣಿಸ್ಕೊಂಡಿರಲಿಲ್ಲ. ಹಾಗಂತ ಹೇಳಿ ಸುಮ್ಮನೆ ಕುಳಿತಿದ್ದವರು ಕೂಡ ಅಲ್ಲ. ಸಾಧ್ಯವಾದಷ್ಟು ಸದಾ ಈ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರಬೇಕು ಅಂತ ಹೇಳಿ ಒಂದಲ್ಲ ಒಂದು ಸ್ವರೂಪದಲ್ಲಿ ತೊಡಗಿಸಿಕೊಳ್ಳುವಂಥ ಪ್ರಯತ್ನವನ್ನು ಸದಾ ಮಾಡ್ತಾ ಇದ್ರು. ಆದರೆ 76 ವರ್ಷ ವಯಸ್ಸಾಗಿದ್ದ ಕಾರಣ ಆರೋಗ್ಯ ಸಂಪೂರ್ಣವಾಗಿ ಅವರೊಟ್ಟಿಗೆ ಸಹಕರಿಸ್ತಾ ಇರಲಿಲ್ಲ. ವಯೋಸಹಜವಾದಂಥ ಆರೋಗ್ಯ ಸಮಸ್ಯೆಗಳು ಅವರನ್ನು ಬೆಂಬಿಡದೆ ಕಾಡ್ತಾ ಇತ್ತು. ಆಗಾಗ ಈ ರೀತಿ ಆರೋಗ್ಯ ಸಮಸ್ಯೆಗಳು ಬಂದಾಗ ತಕ್ಷಣವೇ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ಇದ್ವಿ. ಒಂದು ಚಿಕಿತ್ಸೆಯಾದ ಬಳಿಕ ಮತ್ತೆ ಚೇತರಿಸ್ಕೊಳ್ತಾ ಇದ್ರು ಅನ್ನೋದನ್ನು ಅವರ ಪುತ್ರ ರೋಹಿತ್ ಹೇಳ್ತಾ ಇದ್ರು. ಆದರೆ ಈ ಬಾರಿ ಲಂಗ್ಸ್ ಪೇಯ್ನ್ ಮತ್ತೆ ಚೆಸ್ಟ್ ಪೇಯ್ನ್ ಕಾಣಿಸ್ಕೊಂಡಿದೆ ಅವರಿಗೆ. ತಕ್ಷಣವೇ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಬರಲಾಯಿತು. ಆದರೆ ಸಿಚುವೇಶನ್ ಸೀರಿಯಸ್ ಆಗಬಹುದು ಅನ್ನುವಂಥ ಪರಿಸ್ಥಿತಿ ಇರಲಿಲ್ಲ, ನಮಗೆ ಆ ನಿರೀಕ್ಷೆ ಕೂಡ ಇರಲಿಲ್ಲ. ಆದರೆ ಆಸ್ಪತ್ರೆಗೆ ಬಂದ ನಂತರ ಪರಿಸ್ಥಿತಿ ಏನು ಅನ್ನೋದು ನಮಗೆ ಅರಿವಾಯಿತು ಅನ್ನೋದನ್ನು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಬೇಕಾದ್ರೆ ಅವರ ಪುತ್ರ ರೋಹಿತ್ ಹಂಚ್ಕೊಳ್ತಾ ಇದ್ರು. ಎದೆ ನೋವು ಮತ್ತು ಲಂಗ್ಸ್ನಲ್ಲಿ ನೀರು ತುಂಬಿಕೊಂಡಿತ್ತು. ಅಷ್ಟೇ ಅಲ್ಲದೆ ಮಲ್ಟಿಪಲ್ ಆರ್ಗನ್ ಫೇಲ್ಯೂರ್, ಬಹು ಅಂಗಾಂಗ ವೈಫಲ್ಯ ಸಮಸ್ಯೆ ಕೂಡ ಸರಿಗಮ ವಿಜಯ್ ಅವರನ್ನು ಕಾಡ್ತಾ ಇತ್ತು. ಹೀಗಾಗಿ ಅವರಿಗೆ ICUನಲ್ಲಿ ಇರಿಸಿ ಚಿಕಿತ್ಸೆ ನೀಡಲಾಗ್ತಾ ಇತ್ತಾದರೂ ಚಿಕಿತ್ಸೆಗೆ ಸ್ಪಂದಿಸ್ತಾ ಇರಲಿಲ್ಲ. ಇವತ್ತು ಬೆಳಗ್ಗೆ 6:30 ಸುಮಾರಿಗೆ ಕುಟುಂಬದ ಸದಸ್ಯರ ಜೊತೆ ಎಲ್ಲ ಮಾತನಾಡೋ ಪ್ರಯತ್ನ ಮಾಡಿದ್ದಾರೆ. ಅದೇ ನೀವೀಗ ಗಮನಿಸ್ತಾ ಇರುವಂಥ ವಿಡಿಯೋ.
ಆಸ್ಪತ್ರೆಯ ಬೆಡ್ ಮೇಲೆ ಅವರು ಮಲಗಿರೋದು, ಕುಟುಂಬದ ಸದಸ್ಯರು ಅವರನ್ನು ಮಾತನಾಡಿಸುವಂಥ ಪ್ರಯತ್ನ ಮಾಡಿರೋದು. ಸಹಜವಾಗಿ ಆರೋಗ್ಯ ಹೇಗಿದೆ, ಬೇಗ ಚೇತರಿಸ್ಕೊಳ್ತೀರಾ ಅಂಥೇಳಿ ಸ್ವಲ್ಪ ಧೈರ್ಯ ತುಂಬುವಂಥ ರೀತಿಯಲ್ಲಿ ಕುಟುಂಬಸ್ಥರು ಮಾತನಾಡಿದ್ದಾರೆ. ಆದರೆ ಬೆಳಗ್ಗೆ 9:30 ಸುಮಾರಿಗೆಲ್ಲ ಸರಿಗಮ ವಿಜಯ್ ಅವರು ಇಹಲೋಕ ತ್ಯಜಿಸಿದ್ದಾರೆ, ವಿಧಿವಶರಾಗಿದ್ದಾರೆ ಅನ್ನುವಂಥ ಮಾಹಿತಿ ಹೊರಬೀಳುತ್ತೆ. ನಿನ್ನೆಯೇ ಸರಿಗಮ ವಿಜಯ್ ಅವರು ವಿಧಿವಶರಾದರು ಅನ್ನುವಂಥ ಒಂದಷ್ಟು ವದಂತಿಗಳು ಹಬ್ಬಿದ್ರಿಂದ ನಿನ್ನೆನೇ ಒಂದಷ್ಟು ಕಲಾವಿದರು ಮತ್ತು ಅವರ ಆಪ್ತರು ಆಸ್ಪತ್ರೆಯ ಬಳಿ ಬಂದುಬಿಟ್ಟಿದ್ರು. ಆದರೆ ಅದು ಸುಳ್ಳು ಸುದ್ದಿ ಅಂತ ಗೊತ್ತಾದ ನಂತರ ಅಲ್ಲಿಂದ ತೆರಳಿದ್ರು. ಆದರೆ ಇವತ್ತು ಬೆಳಗ್ಗೆ ನಂತರದಲ್ಲಿ 9:30 ಸುಮಾರಿಗೆ ಹಿರಿಯ ಕಲಾವಿದ ಸರಿಗಮ ವಿಜಯ್ ವಿಧಿವಶರಾಗಿದ್ದಾರೆ. 250ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಸರಿಗಮ ವಿಜಯ್ ಹಾಸ್ಯ ನಟರಾಗಿ ಪೋಷಕ ಪಾತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಿನಿಮಾ ಪ್ರೇಕ್ಷಕರನ್ನ, ಕನ್ನಡಿಗರನ್ನ ರಂಜಿಸಿದ್ದಾರೆ. ಟೈಗರ್ ಪ್ರಭಾಕರ್ರ ಹಿಟ್ ಸಿನಿಮಾಗಳನ್ನು ತೆಗೆದು ನೋಡಿದರೆ ಅದರಲ್ಲಿ ಸರಿಗಮ ವಿಜಯ್ ಅವರಿಗೆ ಒಂದು ಪಾತ್ರ ಇದ್ದೇ ಇರ್ತಾ ಇತ್ತು. ಟೈಗರ್ ಪ್ರಭಾಕರ್ ಮತ್ತೆ ಸರಿಗಮ ವಿಜಯ್ ಅವರ ಕಾಂಬಿನೇಷನ್ ಸೂಪರ್ ಹಿಟ್ ಅನ್ನುವಂಥ ಬಿರುದನ್ನು ಪಡ್ಕೊಂಡಿತ್ತು. ಇವರಿಬ್ಬರು ಒಟ್ಟಾಗಿದ್ದಾರೆ ಸಿನಿಮಾದಲ್ಲಿ ಅಂದರೆ, ಅಥವಾ ಟೈಗರ್ ಪ್ರಭಾಕರ್ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳಿದ್ರೆ ಅದು ಸ್ನೇಹಿತನ ಪಾತ್ರದಲ್ಲಿ ಇರಬಹುದು, ಯಾವುದೇ ರೀತಿಯಾದಂಥ ಪಾತ್ರ ಇರಬಹುದು. ಅದಕ್ಕೆ ಸರಿಗಮ ವಿಜಯ್ ಸೂಕ್ತ ಅನ್ನೋ ರೀತಿಯಲ್ಲಿ ಅವರಿಬ್ಬರ ನಡುವೆ ಒಳ್ಳೆ ಬಾಂಡೇಜ್ ಇತ್ತು ಸಿನಿಮಾದಿಂದ ಆಚೆಗೂ ಕೂಡ. ಹೀಗಾಗಿ ಬರವಣಿಗೆಯ ಕೆಲಸದಲ್ಲೂ ಕೂಡ ಸರಿಗಮ ವಿಜಯ್ ಅವರನ್ನು ಅವರು ತೊಡಗಿಸಿಕೊಳ್ತಾ ಇದ್ರು. 1949ರಲ್ಲಿ ಜನಿಸಿದ್ರು. ಇವತ್ತು ತಮ್ಮ ಇಹಲೋಕದ ಪಯಣವನ್ನು ಮುಗಿಸಿದ್ದಾರೆ.